ವಾಲ್ಮೀಕಿಯರು ಧ್ಯಾನದಿಂದ ಬಹಿರ್ಮುಖರಾಗಿ ಯಾರೋ ಬಂದಿರುವರೆಂಬುದನ್ನು ಶಿಷ್ಯರಿಂದ ತಿಳಿದು ಬಂದವರನ್ನು ಮಾತಾಡಿಸಲು ಅತ್ತ ನಡೆದರು. ವಾಲ್ಮೀಕಿಯರು ಬರುತ್ತಿರುವುದನ್ನು ಶತ್ರುಘ್ನನು ನೋಡಿ ಅವರಿಗೆ ನಮಸ್ಕಾರ ಮಾಡಿ ಎದ್ದು ನಿಂತು ಕೈಜೋಡಿಸಿಕೊಂಡನು. ಅವರಿಗೂ ಅವನನ್ನು ನೋಡಿ ಪರಿಚಯವಿರಲಿಲ್ಲ. ಆದರೂ ಹರಸಿ ಕುಳಿತುಕೊಳ್ಳಲು ಹೇಳಿ ತಾವು ಕುಳಿತುಕೊಂಡರು. ಶತ್ರುಘ್ನನು ಅದನ್ನು ಊಹಿಸಿಕೊಂಡು ತಾನು ಶ್ರೀರಾಮನ ತಮ್ಮನೆಂದು ಲವಣಾಸುರ ಸಂಹಾರ ಕಾರ್ಯಕ್ಕೆ ಹೊರಟವನೆಂತಲೂ ಪೂಜ್ಯರ ಆಶೀರ್ವಾದಕ್ಕಾಗಿ ಇತ್ತ ಬಂದುದೆಂದು ತನ್ನ ವೃತ್ತಾಂತವನ್ನು ತಾನಾಗಿ ಭಿನ್ನಯಿಸಿಕೊಂಡನು. ವಾಲ್ಮೀಕಿಯರಿಗೆ ಬಹಳ ಸಂತೋಷವಾಯಿತು. ಹಾಗೆಯೇ ಬಂದವರಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡುವಂತೆ ಶಿಷ್ಯರಿಗೆ ಹೇಳಿ ಶತ್ರುಘ್ನನನ್ನು ಸಂಧ್ಯಾವಂದನೆಯನ್ನು ಪೂರೈಸಿ ಬರುವಂತೆ ಹೇಳಿದರು. ಅಷ್ಟರಲ್ಲಿ ಸೀತಾದೇವಿಯ ಪ್ರಸವ ವೇದನೆಯ ವಾರ್ತೆಯು ತಿಳಿದು ಬಂದುದರಿಂದ ಮಹರ್ಷಿಗಳು ಅತ್ತ ನಡೆದು ದರ್ಭೆಯ ಕುಚ್ಚುಗಳನ್ನು ಮಂತ್ರಿಸಿ ಸರ್ವರಕ್ಷಣೆಯನ್ನೂ ನೀಡಿದರು. ಅಲ್ಲದೆ ಸೀತೆಗೆ ನಾನಾ ಧೈರ್ಯವನ್ನೊರೆದು ಕೊಂಗಡಬೇಡವೆಂದು ತಿಳಿಸಿದರು. ಎಷ್ಟೇ ಬೋಧಿಸಿದರೂ ವೇದನೆಯನ್ನು ಸಹಿಸಿಕೊಳ್ಳುವುದು ದುಸ್ತರವೆಂದು ಅವರು ಮನಗಂಡಿದ್ದರು. ಹಾಗಾಗಿ ಅವರು ಶತ್ರುಘ್ನಾದಿಗಳ ಊಟದ ವ್ಯವಸ್ಥೆಗೆ ಶಿಷ್ಯರನ್ನೇ ನೇಮಿಸಿ ತಾವು ಅಲ್ಲೇ ಹೊರಗಡೆ ಕುಳಿತು ಸೀತೆಯು ಕೇಳುವಂತೆ ತಾಯಿತನದ ವೈಶಿಷ್ಟ್ಯವನ್ನು ವಿವರಿಸತೊಡಗಿದರು. ಮಗಳೇ ಜಾನಕಿ, ಹೆಣ್ಣೆಂಬುದು ಮಾಯೆಯಿಂತಲೂ ಅನೇಕರು ಹೇಳಿದ್ದಾರೆ. ಆದರೆ ಅದು ಎಂದಿಗೂ ಸಂಪೂರ್ಣವಾಗಿ ಹಾಗಿಲ್ಲ. ಎಲ್ಲೋ ಒಂದು ಕಡೆ ಹಾಗಾಗಿರಬಹುದು. ಶಿಥಿಲ ಮನಸ್ಕರನೇಕರು ಅದೇ ಸರಿಯೆಂದೂ ಆಡಬಹುದು. ಆದರೂ ಸ್ತ್ರೀತ್ವದ ಘನತೆಯನ್ನು ಅವರು ಒಪ್ಪಲೇಬೇಕಾಗಬಹುದು. ಅವರು ತಾಯಿ ಹೆತ್ತ ಮಕ್ಕಳಲ್ಲವೇ? ಪ್ರಕೃತಿ ತತ್ವದ ಬಹುವಂಶಗಳು ಸ್ತ್ರೀಯಲ್ಲಿ ಸೇರಿವೆ. ಅದರ ಸದ್ವಿನಿಯೋಗದಿಂದಲೇ ನಾರಿಯರು ಪೂಜಿಸಲ್ಪಡುತ್ತಾರೆ. ಅಂತೆಯೇ ದೇವತೆಗಳು ಸಂತಸ ಪಡುತ್ತಾರೆ. ಗೃಹಸ್ಥ ಜೀವನದಲ್ಲಿ ಸ್ತ್ರೀಯು ತನ್ನನ್ನು ವರಿಸಿದ ಪುರುಷನೊಂದಿಗಿದ್ದು ಆತನ ಪುರುಷಾರ್ಥ ಸಂಚಯಕ್ಕೆ ಕಾರಣಳೂ ಸಾಧನಳೂ ಆಗುತ್ತಾಳೆ. ಸಾಧ್ವಿಯಾದ ಅವಳು ತನ್ನ ಗಂಡನ ಸುಖದಲ್ಲಿಯೇ ಸುಖಪಡುತ್ತಾಳೆ. ಗರ್ಭವನ್ನು ಧರಿಸಿ ತನ್ನ ಆಹಾರದಿಂದಲೇ ಅದಕ್ಕೆ ಉಣಿಸನ್ನಿತ್ತು ನಿರ್ದಿಷ್ಟ ಕಾಲಾವಧಿಯವರೆಗೆ ಅದನ್ನು ತನ್ನುದರದಲ್ಲಿಯೇ ಪೋಷಿಸಿ ಬಹಳ ಕಷ್ಟದಿಂದ ಆ ವೇದನೆಯನ್ನು ಅನುಭವಿಸುತ್ತಾ ತನ್ನ ಗುಂಡಿಗೆಯ ನೆತ್ತರನ್ನು ಬಸಿದು ತನ್ನನ್ನು ವರಿಸಿರುವವನ ಮಗುವನ್ನು ಪ್ರಸವಿಸುತ್ತಾಳೆ. ತಾನು ಶಕ್ತಿಗುಂದಿದ್ದರೂ ತಾನು ಹೆತ್ತ ಕೂಸಿಗೆ ಮೊಲೆಯುಡಿಸಿ ಅದನ್ನು ಎಲ್ಲ ವಿಧದಿಂದಲೂ ಸಂರಕ್ಷಿಸುತ್ತಾಳೆ. ಎಲ್ಲ ಕಷ್ಟಗಳನ್ನು ಬಹಳ ಪ್ರೀತಿಯಿಂದಲೇ ಆಕೆಯು ಸಹಿಸಿಕೊಳ್ಳುತ್ತಾಳೆ. ಆ ಮಹಾತ್ಯಾಗವು ಪುರುಷರಲ್ಲಿ ಎಲ್ಲಿದೆ? ಹುಟ್ಟಿದ ಕೂಸನ್ನು ನೋಡಿ ಆಗಲೇ ಹೆರಿಗೆಯ ಕಷ್ಟವನ್ನು ಮರೆಯುವ ಅಥವಾ ಮುಂದೆ ಮಗುವನ್ನು ನೋಡುವ ಆಸೆಯಿಂದಲೇ ಅದನ್ನು ಸಹಿಸಿಕೊಳ್ಳುವ ಶಕ್ತಿಯು ಹೆಣ್ಣಿಗಲ್ಲದೆ ಮತ್ತಾರಿಗೂ ಬರಲಾರದು. ತನ್ನ ಮಕ್ಕಳು ಉಂಡುಟ್ಟು ಸುಖವಾಗಿರುವುದನ್ನೇ ನೋಡಿ ತಾನು ಆನಂದವನ್ನು ಹೊಂದುವ ಆ ಮಹಾಗುಣವು ಪ್ರಪಂಚದಲ್ಲೆಲ್ಲ ತುಂಬಿದಾಗ ಅದೇ ಸ್ವರ್ಗವಲ್ಲವೇ? ಮಾತ್ರ ಋಣವನ್ನು ತೀರಿಸಲು ಯಾವ ಮಗನಿಂದ ಸಾಧ್ಯವಾದೀತು? ಆದುದರಿಂದಲೇ ತಾಯಿತನವೆಂಬುದು ದೊಡ್ಡದು. ಹೆಣ್ಣು ತಾಯಿಯಾದಾಗಲೇ ಗೌರವವನ್ನು ಯಶಸ್ಸನ್ನು ಪಡೆಯುತ್ತಾಳೆ. ಶ್ರೀರಾಮನನ್ನು ಪಡೆದ ಕೌಸಲ್ಯಾದೇವಿಗೆ ಇನ್ನೇನು ಬೇಕು ಹೇಳು? ಜಗತ್ತಿಗೆ ಸುಪ್ರಜಾ ಸಂಪತ್ತನ್ನು ಹಡೆದೀವ ತ್ಯಾಗಮಯಿ ಪುಣ್ಯಜೀವಿಯು ತಾಯಿಯಲ್ಲದೆ ಇನ್ನಾರು? ನಿಜವಾದ ವಾತ್ಸಲ್ಯವು ವ್ಯಕ್ತವಾಗುವುದು ತಾಯ್ತನದ ಗುಣದಲ್ಲಿ. ಅಮ್ಮ ಜಾನಕಿ, ತಾಯಿ ಇಲ್ಲದ ನೀನೇ ಇನ್ನು ತಾಯಿಯಾಗುವ ಶುಭಕಾಲವು ಸನ್ನಿಹಿತವಾಯಿತು. ಪುತ್ರತ್ವದಲ್ಲಿ ಸಮಾಹಿತನಾಗುವ ನಿನ್ನರಸನನ್ನೇ ನೀನು ನೋಡಿ ಆನಂದ ಪಡುವ ಕಾಲವು ಸವನಿಸಿತು. ಈವರೆಗೆ ಶ್ರೀರಾಮನ ಪತ್ನಿಯೆನಿಸಿದವಳು ಇನ್ನು ಅವನ ಮಕ್ಕಳ ತಾಯಿಯಾಗಿಯೇ ಸಾರ್ಥಕಳಾಗುವೆ ಎಂದು ಮುಂತಾಗಿ ಮಹರ್ಷಿಗಳು ಆಡುತ್ತಿದ್ದುದನ್ನು ಕೇಳುತ್ತಲೇ ಜಾನಕಿಯು ಮೈಮರೆತಿದ್ದಳು. ವಾಲ್ಮೀಕಿಯರ ಶಿಷ್ಯರಲ್ಲಿ ಕೆಲವು ಮಂದಿ ಸಪತ್ನಿಕರಾಗಿಯೇ ಅಲ್ಲಿ ಇದ್ದುದರಿಂದ ಆ ಮುನಿವಧಿಗಳು ಸೀತೆಗೆ ಯಾವ ವಿಧದಿಂದಲೂ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಿದ್ದರು. ಪ್ರಸವ ವೇದನೆಯಿಂದಲೇ ಮೈಮರೆತಿದ್ದ ಆಕೆಯನ್ನು ಅವರಲ್ಲಿ ಕೆಲವರು ಬಂದು ಉಪಚರಿಸುತ್ತಿದ್ದರು. ಹಾಲು ಸುರಿದಂತೆ ಚಂದ್ರಕಿರಣವು ಚೆಲ್ವಾದ ಆ ರಾತ್ರಿಯ ಮೊದಲ ಜಾವದಲ್ಲಿ ಮಾನವತೆಯ ಆದರ್ಶವನ್ನೇ ಕಾವ್ಯರೂಪದಿಂದ ಜಗತ್ತಿಗಿತ್ತು ಧನ್ಯರೆನ್ನಿಸಿದ ಮಹರ್ಷಿ ವಾಲ್ಮೀಕಿಯರ ಪುಣ್ಯಾಶ್ರಮದಲ್ಲಿ ಆ ಸೀತಾ ಕುಟೀರದ ಸೂತಿಕಾಗ್ರಹದಲ್ಲಿ ಶ್ರೀರಾಮನ ರೂಪಗುಣ ಸೌಂದರ್ಯವೇ ಸೂಕ್ಷ್ಮತೆಯನ್ನು ತಳೆದು ಆವಿರ್ಭವಿಸಿದಂತೆ ಪೃಥ್ವಿಜಾತೆಯ ಪೂರ್ಣ ಗರ್ಭದಿಂದೊದಗಿದ ಮನುವಂಶದಲ್ಲರಿಯ ಚಂದಳಿರ ಕುಡಿಗಳೆರಡೂ ವಾಲ್ಮೀಕಿಯರ ಸ್ವಸ್ತಿವಾಚನದ ದಿವ್ಯಾಶೀರ್ವಾದವನ್ನು ಪಡೆದುಕೊಂಡೇ ಬೆಳಕನ್ನು ಕಂಡವು. ಸೀತಾದೇವಿಯು ಒಮ್ಮೆಲೇ ಪುತ್ರಯುಗ್ಮವನ್ನು ಪಡೆದು ತಾಯಿಯಾದಳು. ಎಲ್ಲ ನೋವು ಸಂಕಟಗಳು ದೂರವಾದಂತೆ ಬಳಲಿದ್ದ ಜಾನಕಿಯ ಮುಖಮಂಡಲವು ಪುತ್ರೋದಯದ ಕಾಂತಿಯಿಂದ ಪುಳಕಿತವಾಯಿತು. ಎಲ್ಲವನ್ನೂ ಅರಿತ ವಾಲ್ಮೀಕಿಯರು ತಡವಿಲ್ಲದೆ ಒಳಗೆ ನುಗ್ಗಿ ಆ ತಾಯಿ ಮಕ್ಕಳನ್ನು ನೋಡಿ ಪೂರ್ಣೋಲ್ಲಾಸವನ್ನು ಪಡೆದರು.
ಸಂಸಾರವನ್ನೇ ಪೂರ್ಣವಾಗಿ ಬಿಟ್ಟವರಾದರೂ ವಾಲ್ಮೀಕಿಯರಿಗೆ ಆ ಭಾಗ್ಯವೇ ಒದಗಿ ಬಂದಂತೆ ಸಂತಸವಾಯಿತು. ತಮ್ಮ ಕಮಂಡಲೋದಕವನ್ನು ತೆಗೆದು ಅವರ ಮೇಲೆ ಸಿಂಪಡಿಸಿದರು. ತಾಯಿ ನಾಚಿಕೆಯಿಂದ ಕಣ್ಮುಚ್ಚಿ ಮೆಲ್ನುಗುವನ್ನು ಸೂಸಿದರೆ ಮಕ್ಕಳು ಬಾಯಿ ಬಿಟ್ಟು ಚೀರತೊಡಗಿದವು. ಯಾವ ದಿನಮುಹೂರ್ತಗಳನ್ನು ಲೆಕ್ಕಿಸದೆ ಮಹರ್ಷಿಗಳು ಕುಶಲವಗಳಿಂದಲೇ ಪ್ರಸನ್ನ ಕಾಲದಲ್ಲಿ ರಕ್ಷಿತವಾದವುಗಳೆಂದು ನಿರ್ಧರಿಸಿ ಆ ಶಿಶುಗಳನ್ನು ಕುಶಲವರೆಂದೇ ಕರೆದು ಮೈಮುಟ್ಟಿ ಗಲ್ಲವನ್ನು ಹಿಡಿದಾಡಿಸಿದರು. ಮುನಿವದಿಗಳು ಅಯ್ಯೋ ಪೂಜ್ಯರು ಅಶುದ್ಧಗೊಂಡರು ಎಂದೆಣಿಸಿದರೆ ಸೀತೆಯು ಮಕ್ಕಳು ಪರಿಶುದ್ಧಗೊಂಡರೆಂದು ಹಿಗ್ಗಿದಳು. ಆದರೆ ತಮ್ಮ ಕಾವ್ಯದ ನಾಯಿಕೆಯು ಪಡೆದ ಹಸುಗೂಸುಗಳನ್ನು ಕಂಡು ವಾಲ್ಮೀಕಿಯರಿಗೆ ಎಲ್ಲಿಲ್ಲದ ವಾತ್ಸಲ್ಯವೇ ಉಕ್ಕಿ ಹರಿಯುತ್ತಿದ್ದಾಗ ಶುದ್ಧತೆಯ ಗಮನವಾದರೂ ಎಲ್ಲಿ ಉಳಿಯಬೇಕು? ಆ ಮುದ್ದಾದ ಕೈಕಾಲು, ಮುಖಕಣ್ಣು, ಕಿವಿ, ಮೂಗುಗಳೆಲ್ಲವೂ ಚೆಲುವಾಗಿ ಹೊಂದಿಕೊಂಡು ಪೂರ್ಣಾನಂದವನ್ನೇ ಕರುಣಿಸುತ್ತಿರುವಾಗ ಮಹರ್ಷಿಗಳಾದ ವಾಲ್ಮೀಕಿಯರು ಅದನ್ನೇ ಅನುಭವಿಸಬಲ್ಲರಲ್ಲದೆ ಬೇರೆ ಅಲ್ಲ. ನೋಡಿದರು, ನಕ್ಕು ಅವುಗಳನ್ನು ನಗಿಸತೊಡಗಿದರು. ಅವು ಎಲ್ಲಿ ನಗಬೇಕು? ಮತ್ತಷ್ಟು ಚೀರಿದವು. ಆದರೆ ತಾಯಿ ಮಾತ್ರ ಮಕ್ಕಳು ಚೀರುತ್ತಿದ್ದರೂ ಮಹರ್ಷಿಗಳ ಸಂತೋಷದಾಧಿಕ್ಯವನ್ನು ಕಂಡು ಹಿಗ್ಗಿ ಅವಳಿಗಾಗಿಯೋ ಎಂಬಂತೆ ಮೆಲ್ಲನೆ ನಗುತ್ತಿದ್ದಳು. ಮುನಿವದಿಗಳಷ್ಟು ಮಂದಿ ಬಾಯಿಗೆ ಸೆರೆಗನ್ನೆಳೆದು ಮುಚ್ಚಿಕೊಂಡು ಮುಖ ನೋಡಿ ಕಿಲಕಿಲನೆ ನಗುತ್ತಿದ್ದರು. ಕ್ಷಣಕಾಲ ವಾಲ್ಮೀಕಿಯರಿಗೆ ಯಾವುದರ ಪರವೆಯೂ ಇರಲಿಲ್ಲ. ಒಮ್ಮೆ ಗತಿಸಿದ್ದ ದಶರಥನಾಗಿಯೇ ನೋಡಿದರು, ಮರುಕ್ಷಣದಲ್ಲಿಯೇ ಜನಕನಾದರು, ಮತ್ತೊಮ್ಮೆ ಕೌಸಲ್ಯೆಯಾಗಿಯೇ ನೋಡತೊಡಗಿದರು. ಹೀಗೆ ಆ ಅರ್ಭಕರ ಬಂಧು ಬಾಂಧವರೆಲ್ಲರೂ ತಾವೊಬ್ಬರೇ ಆಗಿ ವಾಲ್ಮೀಕಿಯರು ನೋಡುತ್ತಾ ತನ್ಮಯರಾದರು. ಶ್ರೀರಾಮನನ್ನೆಣಿಸಿಕೊಂಡಾಗ ಅಯ್ಯೋ ಅನ್ನಿಸಿತು. ಆಗಲೇ ಅವರು ಮತ್ತೆ ಭಾವಲೋಕವನ್ನು ಇಳಿದು ಬಂದುದು. ನಿಟ್ಟುಸಿರನ್ನೊಮ್ಮೆ ಸೂಸಿ ಸೀತೆಗೆ ಧೈರ್ಯವನ್ನೊರೆದು ಹೊರಗೆ ಬಂದು ಆಶ್ರಮದಲ್ಲೆಲ್ಲ ಸೀತೆಯು ಪುತ್ರಯುಗ್ಮವನ್ನು ಪಡೆದಳೆಂದು ತಾವೇ ಆಡಿಕೊಂಡು ಆ ಸಂತಸವನ್ನು ತೋಡಿಕೊಂಡರು. ಶತ್ರುಘ್ನನು ಬಂದಿರುವನೆಂಬುದು ಅವರಿಗೆ ಮರೆತು ಹೋಯಿತು. ವಿ ಎನ್ ಭಾಗವತ್ ಬರ್ಪಳ್ಳಿ.